ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಸಂದೇಶವೊಂದನ್ನು ರವಾನಿಸಿದೆ. ನಮ್ಮ ಮುಂದೆ ಮೂರನೇ ವ್ಯಕ್ತಿಯ ಆಯ್ಕೆ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಲಾಗಿದೆ. ಈ ನಡುವಲ್ಲೇ ಪ್ರಿಯಾಂಕ ಖರ್ಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿರೋದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಅವರ ಬೆಂಬಲಿಗರು ಜೋರಾಗಿ ಘೋಷವಾಕ್ಯಗಳನ್ನು ಮೊಳಗಿಸೋದನ್ನು ಮುಂದುವರೆಸಿದ್ದಾರೆ. ಡೀಟೇಲ್ಸ್ ಇದೆ, ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರು. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈ ಸಂದೇಶ ರವಾನೆ. ಹೈಕಮಾಂಡ್ ಮುಂದೆ ಮೂರನೇ ವ್ಯಕ್ತಿಯ ಆಯ್ಕೆ ಇಲ್ಲ. ರಾಜ್ಯ ರಾಜಕೀಯದಲ್ಲಿನ ಪವರ್ ಶೇರಿಂಗ್ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ತೆರಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪವರ್ ಗೇಮ್ ದೆಹಲಿ ಅಂಗಳ ತಲುಪಿದೆ. ಈ ತಿಂಗಳಾಂತ್ಯಕ್ಕೆ ಅಂದ್ರೆ ನವೆಂಬರ್ 29ಕ್ಕೆ ಸಿಎಂ ಹಾಗೂ ಡಿಸಿಎಂ ಜೊತೆ ಹೈಕಮಾಂಡ್ ಸಂಧಾನ ಸಭೆ ನಡೆಸೋ ಸಾಧ್ಯತೆಗಳಿವೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಮೂರನೇ ವ್ಯಕ್ತಿಗೆ ಹೈಕಮಾಂಡ್ ಪಟ್ಟಾ ಕಟ್ಟೋ ಸಾಧ್ಯತೆಗಳಿಲ್ಲ ಎಂದು ಹೇಳಲಾಗ್ತಿದೆ. ಮುಂಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಿಎಂ ಹಾಗೂ ಡಿಸಿಎಂ ಪೈಕಿ ಇಬ್ಬರಲ್ಲಿ ಒಬ್ಬರ ಹೆಸರನ್ನ ಫೈನಲ್ ಮಾಡುವ ಸಾಧ್ಯತೆಗಳಿವೆ. ಕೈ ನಾಯಕರಿಗೆ ವರಿಷ್ಠರ ಸಂದೇಶ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಸಂದೇಶ ರವಾನೆ. ಹೈಕಮಾಂಡ್ ಮುಂದೆ ಮೂರನೇ ವ್ಯಕ್ತಿಯ ಆಯ್ಕೆ ಇಲ್ಲ. ಸಿದ್ದರಾಮಯ್ಯ ಡಿಕೆಶಿ ಇಬ್ಬರಲ್ಲಿ ಒಂದು ಹೆಸರಷ್ಟೇ ಅಂತಿಮ. ಮೂರನೇ ವ್ಯಕ್ತಿಯನ್ನ ಸಿಎಂ ಮಾಡುವ ನಿರ್ಧಾರ ಕೈಬಿಟ್ಟ ಹೈಕಮಾಂಡ್. ಸಿದ್ದು ಡಿಕೆಶಿ ನಡುವೆ ಸಾಮರ್ಥ್ಯವನ್ನ ತಾಳೆ ಹಾಕುತ್ತಿರುವ ಹೈಕಮಾಂಡ್ ಮುಂಬರುವ ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ಲೆಕ್ಕಾಚಾರ. ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆ ಬಳಿಕ ಅಂತಿಮ ತೀರ್ಮಾನ. ಇಂದು ದೆಹಲಿಯಲ್ಲಿಲ್ಲ ರಾಜ್ಯ ರಾಜಕೀಯದಾಟ. ಗುರುವಾರದ ಬಳಿಕವಷ್ಟೇ ಕುರ್ಚಿ ಕದನ ಚರ್ಚೆ. ಮೂವರು ಹೈ ನಾಯಕರ ಸಮಾಲೋಚನೆ ಬಳಿಕ ಬುಲಾವ್. ಇಂದು ದೆಹಲಿಯಲ್ಲಿ ಯಾವುದೇ ರಾಜ್ಯ ರಾಜಕೀಯದಾಟ ನಡೆಯಲ್ಲ. ನಾಳೆಯ ಬಳಿಕವಷ್ಟೇ ದೆಹಲಿಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಯಲಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹರಿಯಾಣದಲ್ಲಿದ್ದು, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೇರಳದಲ್ಲಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಇಂದು ಬೆಂಗಳೂರಿಗೆ ಬರಲಿದ್ದು, ಗುರುವಾರ ಎಲ್ಲಾ ನಾಯಕರು ದೆಹಲಿಗೆ ಮರಳುವ ಸಾಧ್ಯತೆ ಇದೆ. ಬಳಿಕವಷ್ಟೇ ದೆಹಲಿಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಕುರ್ಚಿ ಕಚ್ಚಾಟ ಸಂಬಂಧ ಸುರ್ಜೇವಾಲಾ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಚರ್ಚೆ ನಡೆಯಲಿದ್ದು, ಈಗಾಗಲೇ ಪ್ಲಾನ್ ಎ ಬಿ ಸಿ ಸಿದ್ಧಪಡಿಸಿರುವ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಬುಲಾವ್ಗೆ ಕಾಯುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಬೇಕೆ? ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ನೀಡಬೇಕೆ? ಒಂದು ವೇಳೆ ಅವಕಾಶ ನೀಡಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಡಿಸಿಎಂ ಹುದ್ದೆಗಳ ಸೃಷ್ಟಿ ಬಗ್ಗೆ ಪ್ಲಾನ್ ತಯಾರಿ ಮಾಡಲಾಗಿದೆ. ಮೂವರು ನಾಯಕರು ಒಂದು ಹಂತದಲ್ಲಿ ಚರ್ಚಿಸಿ ಬಳಿಕವಷ್ಟೇ ರಾಹುಲ್ ಗಾಂಧಿ ಮುಂದೆ ಪ್ರಸ್ತಾಪ ಇಡಲಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಬಳಿಕ ಡಿಸಿಎಂ ಡಿಕೆಶಿಗೆ ಬುಲಾವ್ ಬರಲಿದೆ. ಹೀಗಾಗಿ ಶುಕ್ರವಾರದ ಬಳಿಕ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುವ ನಿರೀಕ್ಷೆ ಇದೆ. ದೆಹಲಿಗೆ ತೆರಳಿದ್ದ ಡಿಕೆ ಟೀಮ್ ಬೆಂಗಳೂರಿಗೆ ವಾಪಸ್. ರಾಜ್ಯದಲ್ಲಿನ ಬೆಳವಣಿಗೆ ಪಕ್ಷಕ್ಕೆ ಮಾರಕವಾಗಲಿದೆ. ಗೊಂದಲ ಬಗೆಹರಿಸಲು ಹೈಕಮಾಂಡ್ ಮೊರೆ. ಇನ್ನು ಡಿಕೆಶಿ ಪರ ಲಾಬಿ ನಡೆಸಲು ದೆಹಲಿಗೆ ತೆರಳಿದ್ದ ಡಿಕೆ ಟೀಮ್ ಬೆಂಗಳೂರಿಗೆ ವಾಪಸ್ಸಾಗಿದೆ. ದೆಹಲಿಯಿಂದ ವಾಪಸ್ಸಾದ ಮೂವರು ಕಾಂಗ್ರೆಸ್ ಶಾಸಕರು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಶಾಸಕ ಬಾಲಕೃಷ್ಣ, ಗೊಂದಲ ನಿವಾರಣೆ ಬಗ್ಗೆ ಹೈಕಮಾಂಡ್ ಬಳಿ ಚರ್ಚಿಸಿದ್ದೇವೆ. ಯಾರನ್ನ ಸಿಎಂ ಮಾಡ್ತಾರೋ, ಯಾರನ್ನ ಮುಂದುವರಿಸ್ತಾರೋ ಮುಖ್ಯವಲ್ಲ. ಆದ್ರೆ ರಾಜ್ಯದಲ್ಲಿನ ಬೆಳವಣಿಗೆ ಪಕ್ಷಕ್ಕೆ ಮಾರಕವಾಗಲಿದೆ. ಹೀಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇತಿಶ್ರೀ ಹೇಳಬೇಕು ಎಂದು ಹೇಳಿದ್ರು. ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದ್ರೆ, ಏನೀಗ ಗೊಂದಲ ಇದೆಯಲ್ಲ, ಇದನ್ನ ನಿವಾರಣೆ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ. ಯಾಕಂದರೆ ಇದೇನಾದರೂ ಒಂದು ಅಂತಿಮವಾದಂಥ ತೀರ್ಮಾನ ಆಗಬೇಕು. ಇದು ಯಾರನ್ನ ಮಾಡ್ತಾರೆ, ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಅದಕ್ಕೆ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಇದಕ್ಕೇನಾರು ಒಂದು ಇತಿಶ್ರೀ ಆಡಿ, ಒಂದು ಈಗ ಕೆಲಸಗಳು ನಡೀತಾ ಇದ್ದಾವೆ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಒಳ್ಳೆ ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ ಭೇಟಿ ಮಾಡಿ ಮಾತಾಡ್ಲಿಕ್ಕೆ ಹೋಗಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ 200% ಸಿಎಂ ಆಗ್ತಾರೆ. ದೆಹಲಿಗೆ ಹೋಗಿದ್ದಕ್ಕೂ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಎಂದು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಭವಿಷ್ಯ ನುಡಿದಿದ್ದಾರೆ. ಇನ್ನು ಶಾಸಕ ಕದಲೂರು ಉದಯ್ ಪ್ರತಿಕ್ರಿಯಿಸಿ, ಮೂವರಷ್ಟೇ ಅಲ್ಲ, ಸಾಕಷ್ಟು ಜನ ದೆಹಲಿಗೆ ಹೋಗಿದ್ವಿ. ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳಲು ಹೋಗಿದ್ವಿ. ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಕಷ್ಟಪಟ್ಟು ಪಕ್ಷ ಸಂಘಟನೆ ಮಾಡಿದವರಿಗೆ ಅವಕಾಶ ಕೊಡಲಿ ಎಂದಿದ್ದಾರೆ.
ಭಾಳಷ್ಟು ಜನ ಹೋಗಿದ್ದು, ನಾವು ಎಲ್ಲ ಫಸ್ಟ್ ಟೈಮರ್ಸು ಯಂಗ್ಸ್ಟರ್ಸು ಹೋಗಿದ್ದು. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹೊಸಬ್ರಿಗೂ ಅವಕಾಶ ಕೊಡಿ ಅನ್ನೋದನ್ನ ನಾವು ಕೇಳೋಕೆ ಹೋಗಿದ್ದಾರೆ. ನೀವು ಕೂಡ ಹಿಂದೆ ಒಂದ್ಸರಿ ಹೇಳಿದ್ರಿ DCM ಅವರು CM ಆಗಲೇಬೇಕು ಅನ್ನೋದು, ಈಗಲೂ ಅದೇ ಮಾತು ಮೇಲೆ ಬದ್ಧ ಇದ್ರಿ ಸರ್? ಅವ್ರು CM ಆಗಬೇಕು ಅನ್ನೋದು ಈಗೂ ನಮ್ದು ಆಸೆ ಇದೆ. ಆಗಬೇಕು ಅವರು. ಯಾವಾಗ ಆಗ್ತಾರೆ ಸರ್? ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಪಕ್ಷ ನಿರ್ಧಾರ ಮಾಡುತ್ತೆ. DK ಅವರು CM ಆಗ್ತಾರೆ ಸರ್, ಭರವಸೆ ಇದೆಯಾ ಸರ್? ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀವಿ ನಾವು. ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವ್ರು ಹಾಗೆ ಆಗ್ತಾರೆ. ಯಾವಾಗ ಆಗ್ತಾರೆ? ಹೀಗೆ ಆಗ್ತಾರ್ರಿ, ಹೀಗೆ ಆಗ್ತಾರೆ. ಕುರ್ಚಿ ಕದನ, DKಶಿ ನಿವಾಸಕ್ಕೆ ಸಚಿವರ ದಂಡು. ಮೂವರ ನಡುವೆ ಸಂಧಾನಕಾರರಾದ ಸಚಿವ ಖರ್ಗೆ. ಕುರ್ಚಿ ಕದನ ದಿನೇ ದಿನೇ ಜೋರಾಗುತ್ತಿರುವ ಹೊತ್ತಿನಲ್ಲಿ DKಶಿ ನಿವಾಸಕ್ಕೆ ಸಚಿವರ ದಂಡು ಭೇಟಿ ಕೊಡ್ತಿದ್ದಾರೆ. ಹೈಕಮಾಂಡ್, CM, DCM ಮಧ್ಯೆ ಸಂಧಾನಕಾರರಾದ ಸಚಿವ ಪ್ರಿಯಾಂಕ್ ಖರ್ಗೆ ಎಂಬ ಮಾತು ಚರ್ಚೆಯಾಗ್ತಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಬಂದೊಡನೆ ಸಿದ್ದು DK ಜೊತೆ ಮಾತುಕತೆ ನಡೆಸಿದ್ದಾರೆ. DKಶಿ ಜೊತೆ ಸುಮಾರು 40 ನಿಮಿಷಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ. ದೆಹಲಿಯಿಂದ ಸಂದೇಶ ಹೊತ್ತು ತಂದ್ರ ಪ್ರಿಯಾಂಕ್ ಖರ್ಗೆ ಎಂಬ ಚರ್ಚೆ ಕೈ ಮನೆಯಲ್ಲಿ ನಡೀತಿದೆ. ಇನ್ನು ಸಿದ್ದರಾಮಯ್ಯ ಆಪ್ತ ಜಮೀರ್ ಮುನಿಯಪ್ಪ ಕೂಡ DKಶಿ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ACC ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಅವರಿಗೆ ACC ಅಧ್ಯಕ್ಷರು ಈಗ ತೀರ್ಮಾನ ತೆಗೆದುಕೊಳ್ಬೇಕು. ರಾಹುಲ್ ಗಾಂಧಿಯವರು ACC ಅಧ್ಯಕ್ಷರು ಸೇರಿ ಮಾತಾಡಿ ಇವರಿಬ್ಬರನ್ನು ಮಾತಾಡಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಏನು ಆ ದಿನ ತೀರ್ಮಾನ ಆಗಿದೆ ನಮ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಾಗ ಏನೆಲ್ಲ ಮಾತಾಡಿದ್ದಾರೆ ಅನ್ನೋ ವಿಷಯಗಳು ನಮಗೆ ಯಾರಿಗೂ ಗೊತ್ತಿಲ್ಲ. ಅದೇನು ಮಾತಾಡಿದಾರೋ ಆ ತೀರ್ಮಾನ ತಗೊಳ್ಳಿ. ಇನ್ನು ಕುರ್ಚಿ ಕಚ್ಚಾಟದ ಬಗ್ಗೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕರು, ಹೈಕಮಾಂಡ್ ಬೇರೆ ಬೇರೆ, ಎಲ್ಲರೂ ಪಕ್ಷದ ನಿರ್ಣಯವನ್ನ ಪಾಲಿಸಲೇಬೇಕು. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಖರ್ಗೆಜಿ ದೆಹಲಿಗೆ ಹೋಗಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡೋಣ ಎಂದಿದ್ದಾರೆ. ಶಾಸಕರು, ಹೈಕಮಾಂಡ್ ಬೇರೆ, ಅದಕ್ಕೂ ಸಂಬಂಧ ಇಲ್ಲ. ಪಾರ್ಟಿ ಡಿಸಿಷನ್ ಅಂತಿಮ, ಎಲ್ಲರೂ ಪಾಲಿಸಲೇಬೇಕು. ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ. ನಾವು ಒಟ್ಟು ಕಾಂಗ್ರೆಸ್ಸಿನ ಹೈಕಮಾಂಡ್ ಹೇಳ್ದಂಗೆ ಎಲ್ಲರೂ ಕೇಳಲೇಬೇಕಾಗುತ್ತೆ, ಕೇಳ್ತಾರೆ. ಖರ್ಗೆಜಿ ಅವ್ರು ಹೇಳ್ಯಾರ, ನಾವು ಡೆಲ್ಲಿಗೆ ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ. ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಮಾಡ್ತೀವಿ ಅಂತ. ಸ್ವಲ್ಪ ಕಾದು ನೋಡೋಣ. ಒಟ್ಟಾರೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ, ಕುರ್ಚಿ ಕಚ್ಚಾಟ, ಪವರ್ ಶೇರಿಂಗ್ ಕಾದಾಟ ಜೋರಾಗಿ ನಡೆಯುತ್ತಿದ್ದು, ಹೈಕಮಾಂಡ್ ಯಾವ ಮದ್ದು ಅರಿಯುತ್ತಾರೆ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.